ಹನುಮಂತನ ಅಸಲಿ ಆಟ ಇವಾಗ ಶುರುವಾಗಿದೆ ಅಂತಲೇ ಹೇಳ್ಬೋದು. ಇಡೀ ಮನೆ ಬೆಚ್ಚಿ ಬಿದ್ದಿದ್ದಾರೆ ಹನುಮಂತನ ಈ ಒಂದು ಕ್ಯಾಪ್ಟನ್ಸಿ ಓಟದಲ್ಲಿರುವಂಥ ಟಾಸ್ಕ್ ನಡೀತಾ ಇರೋ ಸಮಯದಲ್ಲಿ. ಇಲ್ಲಿ ಟಾಸ್ಕ್ ನಡೀತಾ ಇದೆ, ಕ್ಯಾಪ್ಟನ್ಸಿ ಟಾಸ್ಕು. ಸೊ ಈ ಮುಂದಿನ ವಾರದ ಒಂದು ಕ್ಯಾಪ್ಟನ್ ಆಯ್ಕೆಯ ಒಂದು ಟಾಸ್ಕ್ ಸಖತ್ ಥ್ರಿಲ್ಲಿಂಗ್ ಆಗಿರುವಂಥ ಟಾಸ್ಕ್ ನಡೀತಾ. ಅದರಲ್ಲೂ ಮುಖ್ಯವಾಗಿ ಇಲ್ಲಿ ಅಖಾಡಕ್ಕೆ, ಬಿಗ್ ಬಾಸ್ನ ಆಟದ ಅಖಾಡಕ್ಕೆ ಹನುಮಂತನ ಅಸಲಿ ಒಂದು ರೀತಿಯಲ್ಲಿ ಎಂಟ್ರಿ ಇವಾಗ ಆಗಿದೆ ಅಂತಲೇ ಹೇಳ್ಬೋದು. ಉತ್ತರ ಕರ್ನಾಟಕದಿಂದ ಬಂದು ಮುಗ್ಧನಂತೆ, ಅಮಾಯಕನಂತೆ ಕಾಣಿಸಿಕೊಂಡಂತಹ ಹನುಮಂತು ಸೊ ಇವಾಗ ಬಿಗ್ ಬಾಸ್ ಅಖಾಡಕ್ಕೆ ಇಳಿದಿದ್ದಾರೆ. ಇಲ್ಲಿ ನೋಡ್ತಾ ಇದ್ರೇ ಅನಿಸ್ತಾ ಇದೆ ಬಿಗ್ ಬಾಸ್ಗೆ ಖಂಡಿತವಾಗ್ಲೂ ಹನುಮಂತು ಒಂದು ರೀತಿಯಲ್ಲಿ ಪೂರ್ವ ತಯಾರಿ ಮಾಡಿಕೊಂಡೇ ಬಂದಿದ್ದಾನೆ. 2 ವಾರ ಇನ್ನೂ ಆಗಿಲ್ಲ, ಆದರೂ ಕೂಡ ಇಲ್ಲಿ 1 ತಿಂಗಳಿಂದ 1.5 ತಿಂಗಳದ ಇದ್ದಂತಹ ಕಂಟೆಸ್ಟೆಂಟ್ಗಳಿಗೆ ಒಂದು ಸವಾಲು ಎಸೆಯೋದಿದೆಯಲ್ಲ, ನಿಜವಾಗ್ಲೂ ಅದ್ಭುತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಬಂದಂಗೆ ಪ್ರತಿಯೊಂದು ಟಾಸ್ಕಲ್ಲಿ ಯಾವ ಟಾಸ್ಕಲ್ಲಿ ಹೆಂಗೆ ಆಡಬೇಕು, ಮನೆಯವ್ರ ಜೊತೆಗೆ ಹೆಂಗಿರಬೇಕು, ತನ್ನ ಒಂದು ಟ್ಯಾಲೆಂಟ್ ಅನ್ನೋದು, ಸಿಂಗಿಂಗ್ನ ಯಾವ ರೀತಿಯಲ್ಲಿ ಉಪಯೋಗಿಸ್ಕೊಬೇಕು ಅನ್ನೋದು ಇಲ್ಲಿ ಹನುಮಂತನಿಗೆ ಚೆನ್ನಾಗಿ ಗೊತ್ತಿದೆ. ಅಷ್ಟೇ ಅಮಾಯಕ ಎಷ್ಟು ಅಂತ ನಾವು ಅಂದ್ಕೊಂಡಿದ್ದೀವಿ, ಅಷ್ಟೇ ಸ್ಟ್ರೇಟ್ ಫಾರ್ವರ್ಡ್ ಆ್ಯಂಡ್ ಅಷ್ಟೇ ತನ್ನ ಒಂದು ಬಿಗ್ ಬಾಸ್ ಆಟನ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾನೆ ಹನುಮಂತು. ಸೊ ಇವತ್ತಿನ ಪ್ರೋಮೋ ಬಗ್ಗೆ ಮಾತಾಡಿದ್ರೆ ಇಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಮೊದಲು ಹೇಳ್ದಂಗೆ ಆ ಒಂದು ಕೈಯಲ್ಲಿರುವಂಥ ಜಾರಲ್ಲಿರುವಂಥ ನೀರು ಕೊನೆಯವರೆಗೂ ಕೂಡ ಯಾರ ಬಳಿ ಇರುತ್ತೆ. ಸೊ ಅವರು ಈ ಒಂದು ಟಾಸ್ಕ್ನ ವಿನ್ ಆಗಿ ಮುಂದಿನ ವಾರಕ್ಕೆ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ. ನಿಮಗೆ ನೆನಪಿರಲಿ, ಆಲ್ರೆಡಿ ಈ ವಾರದ ಕ್ಯಾಪ್ಟನ್ ಹನುಮಂತು. ಇನ್ ಕೇಸ್ ಅವರೇನಾದರೂ ಮತ್ತೆ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಗೆದ್ದು ಮುಂದಿನ ವಾರಕ್ಕೆ ಕ್ಯಾಪ್ಟನ್ ಆದರೆ ಸತತವಾಗಿ 2ನೇ ವಾರ ಅವರೇ ಕ್ಯಾಪ್ಟನ್ ಆದಂಗೆ ಆಗುತ್ತೆ. ಆ್ಯಂಡ್ ಅದ್ಭುತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಲ್ಲಿ ಕೆಲವೊಂದು ಅಗ್ರೆಷನ್ಗಳು ಕೂಡ ನಡೀತಾ ಇದೆ. ಸೊ ಈ ಒಂದು ಅಗ್ರೆಷನಲ್ಲಿ ಮೊದಲಿಗೆ ವಿಕ್ರಮ್ ಅವರು ಧನರಾಜ್ ಅವ್ರನ್ನ ತುಂಬ ಜೋರಾಗಿ ತಳ್ಳಿದ್ದಾರೆ. ಸೊ ಅದು ಎಲ್ಲೋ ಸ್ವಲ್ಪ ಫಿಸಿಕಲಾಗಿ ಆಯಿತು ಅಂತ ನನಗನ್ಸುತ್ತೆ. ಆಟದ ಭರದಲ್ಲಿ ಆಗಿರ್ಬೋದು, ಬಟ್ ಇನ್ನೊಬ್ಬರಿಗೆ ನೋವು ಮಾಡೋ ರೀತಿಯಲ್ಲಿ ಆ ಥರ ಆಗಬಾರ್ದು. ಜೊತೆಗೆ ಹನುಮಂತು ಕೂಡ ಭವ್ಯ ಅವರಿಗೆ ಕೈಯಿಂದ ತಳ್ಳಿರೋವಂಥದ್ದು ಕೂಡ ಅದನ್ನು ಸಹಿಸ್ಕೊಳ್ಳೋಕೆ ಆಗೋದಿಲ್ಲ. ಸೊ ಅದನ್ನು ಕೂಡ ಅವರು ಸ್ವಲ್ಪ ನೋಡ್ಕೊಂಡು ಆಡಬೇಕು ಅಂತ ಅನ್ಕೊತೀನಿ. ಆ್ಯಂಡ್ ಮಂಜು ಅವರು ಕೂಡ ಹನುಮಂತನಿಗೆ ತಳ್ಳಿರುವಂಥದ್ದು ಕೂಡ ಅದನ್ನು ರಿಸೀವ್ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಇವ್ರು ಏನೇ ಆಟ ಇದ್ರೂ ಕೂಡ ಒಂದು ಚೌಕಟ್ಟಿನಲ್ಲಿ ಇರಬೇಕು ಹೊರತು ಆ ಚೌಕಟ್ಟಿಂದ ದಾಟಿ ಇಷ್ಟೊಂದು ಫಿಸಿಕಲ್ ಆಗುವಂಥದ್ದು ಅವಶ್ಯಕತೆ ಇಲ್ಲ ಅಂತ ಹೇಳುವಂಥದ್ದು ನನ್ನ ಕಡೆಯಿಂದ. ಆ್ಯಂಡ್ ಈ ವಾರದ ಒಂದು ಎಲ್ಲ ಟಾಸ್ಕ್ಗಳು ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿದ್ದಾವೆ ಆ್ಯಂಡ್ ಎಂಟರ್ಟೈನಿಂಗ್ ಕೂಡ ಇದ್ದಾವೆ. ಎಲ್ಲ ಸ್ಪರ್ಧಿಗಳು ಕೂಡ ತಮಗೆ ಸಿಕ್ಕಂಥ ಅವಕಾಶನ 100ಕ್ಕೆ 100% ಬಳಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ಕೆಲವೇ ಜನ ಸಕ್ಸಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಆ್ಯಂಡ್ ಕ್ಯಾಪ್ಟನ್ ಯಾರು ಆಗ್ತಾರೆ ಅನ್ನೋದು ಕೂಡ ಕುತೂಹಲ ನನಗಂತೂ ಇದೆ. ಯಾಕಂತಂದರೆ ಈ ರೀತಿಯಲ್ಲಿ ಎಲ್ಲ ಸ್ಪರ್ಧಿಗಳು ಒಂದು ತಾ ಮೊದಲು ಅನ್ನೋ ರೀತಿಯಲ್ಲಿ ಒಂದು ಮುಂದೆ ಹೋಗ್ತಿರೋದ್ರಿಂದ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಈ ವಾರದ ಒಂದು ಟಾಸ್ಕ್ಗಳು ನೋಡ್ತಾ ಇದ್ದರೆ. ಸೊ ನೋಡುವ ಏನೇನಾಗುತ್ತೆ ಅಂತ. ಆ್ಯಂಡ್ ಕೆಲವರಿಗೆ ಇಲ್ಲಿ ಪವರ್ಗಳು ಕೂಡ ಜಾಸ್ತಿ ಸಿಕ್ಕಿತ್ತು. ಅದರಲ್ಲೂ ಮುಖ್ಯವಾಗಿ ಕ್ಯಾಪ್ಟನ್ ಆಗಿರುವಂಥ ಹನುಮಂತಿಗೆ ಈ ವಾರದ ಒಂದು ಟಾಸ್ಕ್ಗಳಲ್ಲಿ ತುಂಬ ಒಂದು ಪವರ್ ಸಿಕ್ಕಂಥ ವಾರ ಅವನಿಗೆ. ಸೊ ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಟಾಸ್ಕ್ ಕೂಡ ಗೆದ್ದು ಕ್ಯಾಪ್ಟನ್ ಕೂಡ ಆಗುವಂಥ ಎಲ್ಲ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ಬೋದು. ನೋಡೋಣ ಏನೇನಾಗುತ್ತೆ ಅಂತ ಇವತ್ತಿನ ಎಪಿಸೋಡಲ್ಲಿ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬೈ ಬಾಯ್.